ವೀಕ್ಷಕರೇ, ಅಂದು ಸೆಪ್ಟೆಂಬರ್ 12, 2025 ಶುಕ್ರವಾರ ಗ್ವಾಲಿಯರ್ನ ಕ್ಯಾಪಿಟಲ್ ರೂಪ್ ಸಿಂಗ್ ಕ್ರಿಕೆಟ್ ಸ್ಟೇಡಿಯಂನ ಬಳಿ ನೂರಾರು ಜನ ನಿಂತು ಒಂದು ಲೈವ್ ಇವೆಂಟ್ ನ ವೀಕ್ಷಣೆ ಮಾಡ್ತಿದ್ರು. ಇದೇ ಸ್ಟೇಡಿಯಂನಲ್ಲಿ ಸಚಿನ್ ತೆಂಡೂಲ್ಕರ್ ತಮ್ಮ ಮೊದಲ ಒನ್ ಡೇ ಡಬಲ್ ಸೆಂಚುರಿ ಬಾರಿಸಿ ಇತಿಹಾಸ ಬರೆದಿದ್ರೆ, ಈಗ ಸ್ಟೇಡಿಯಂನ ಹೊರಗಡೆ 15 ವರ್ಷಗಳ ಬಳಿಕ ಮತ್ತೊಂದು ಹೊಸ ಇತಿಹಾಸವನ್ನ ಬರೆಯಲಾಗ್ತಿತ್ತು. ಆದ್ರೆ ಈ ಸರ್ತಿ ಬ್ಯಾಟ್ ನಿಂದಲ್ಲ, ನೆತ್ತರಿನಿಂದ. ಆ ದಿನ ಮಧ್ಯಾಹ್ನ ಸ್ಟೇಡಿಯಂನ ಪಕ್ಕದ ರೋಡ್ ನಲ್ಲಿ ಒಂದು ಆಟೋ ಬರ್ತಿತ್ತು. ಅದರೊಳಗೆ ಟೋಟಲ್ ಆಗಿ 4 ಜನ ಕುತ್ಕೊಂಡಿದ್ರು. ಒಬ್ಬಳು ಮಹಿಳೆ, ಡ್ರೈವರ್ ಸೇರಿ 3 ಜನ ಪುರುಷರು. ಚಲಿಸುತ್ತಿದ್ದ ಆಟೋದ ಮುಂದೆ ಒಬ್ಬ ವ್ಯಕ್ತಿ ಅಡ್ಡಲಾಗಿ ಬಂದು ನಿಂತ್ಕೋತಾನೆ. ನಂತರ ಆ ಆಟೋದ ಒಳಗೆ ಕೂತಿದ್ದ ಒಬ್ಬ ಮಹಿಳೆಯನ್ನ ಬಲವಂತವಾಗಿ ಕೈ ಹಿಡಿದು ಹೊರಗಡೆ ಇಳಿತಾನೆ. ಸುತ್ತಮುತ್ತ ನಿಂತಿದ್ದ ಜನರಿಗಾಗ್ಲಿ, ಆಟೋದ ಒಳಗಡೆ ಕೂತಿದ್ದ ಬೇರೆಯವರಿಗಾಗ್ಲಿ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥವಾಗಿರ್ಲಿಲ್ಲ. ಆ ಹುಡುಗಿಯನ್ನ ಹೊರಗೆಳೆದ ವ್ಯಕ್ತಿ ತನ್ನ ಜೇಬಿನಿಂದ ಒಂದು ಪಿಸ್ತೂಲ್ನ ಹೊರಗಡೆ ತೆಗಿತಾನೆ. ಅದನ್ನ ನೋಡಿ ಅರೆ ಕ್ಷಣ ಅಲ್ಲಿ ನಿಂತಿದ್ದ ಜನಗಳ ಉಸಿರೇ ನಿಂತು ಹೋಗಿತ್ತು. ಆಮೇಲೆ ಇನ್ನೇನು, ಡಾಮ್ ಡೂಮ್ ಅಂತ ಟೋಟಲ್ ಆಗಿ 5 ಬಾರಿ ಗುಂಡಿನ ಸದ್ದು ಕೇಳುತ್ತೆ. ಅದರಲ್ಲಿ ಒಂದು ಗುಂಡು ರಸ್ತೆಗೆ ಬಿದ್ರೆ ಉಳಿದ 4 ಆ ಮಹಿಳೆಯ ಮುಖ, ತಲೆ ಹಾಗೆ ಕುತ್ತಿಗೆಯನ್ನ ಸೀಳಿ ಹೋಗುತ್ತೆ. ಸುತ್ತಲೂ ನೆರೆದಿದ್ದ ಜನರೆಲ್ಲ ಭಯದಿಂದ ಹಿಂದಕ್ಕೆ ಹೋಗ್ತಾರೆ. ಯಾರ ಬಳಿಯೂ ಮುಂದೆ ಹೋಗಿ ಆ ಮಹಿಳೆಯನ್ನ ರಕ್ಷಿಸುವ ಧೈರ್ಯ ಇರಲಿಲ್ಲ. ಹೀಗೆ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಮುಂದೆ ಗುಂಡೇಟಿಗೆ ಬಲಿಯಾದ ಆ ಮಹಿಳೆ ಯಾರು? ಗುಂಡು ಹಾರಿಸಿದ ಆ ವ್ಯಕ್ತಿ ಯಾರು? ಯಾವ ಕಾರಣಕ್ಕೆ? ಬನ್ನಿ ಆಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಗುಂಡಿನ ಶಬ್ದದ ಸುದ್ದಿ ಕೇಳಿ ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಆದ್ರೆ ಆ ಕೊಲೆಗಾರ ಗುಂಡು ಹಾರಿಸಿ ಓಡೋಗಿರ್ಲಿಲ್ಲ. ಆತ ಅದೇ ಜಾಗದಲ್ಲಿದ್ದ. ಆತ ಅಲ್ಲೇ ಕುಳಿತು ಕೈಯಲ್ಲಿ ಪಿಸ್ತೂಲ್ನ ಹಿಡ್ಕೊಂಡಿದ್ದ. ಆದ್ರೆ ಆಶ್ಚರ್ಯದ ಸಂಗತಿ ಅಂದ್ರೆ, ಆತ ಒಂದು ಕಡೆ ಗೋಡೆಗೆ ಹೊರಗೆ ಕೂತು ತನ್ನ ಮೊಬೈಲ್ ನಲ್ಲಿ ಈ ಎಲ್ಲಾ ಘಟನೆಯನ್ನು ಫೇಸ್ಬುಕ್ ಲೈವ್ ನ ಮುಖಾಂತರ ಎಲ್ರಿಗೂ ತೋರಿಸ್ತಿದ್ದ. ಆತ ಟೋಟಲ್ ಆಗಿ 1 ನಿಮಿಷ 33 ಸೆಕೆಂಡ್ಗಳ ಕಾಲ ಫೇಸ್ಬುಕ್ ಲೈವ್ ನಲ್ಲಿದ್ದ. ಆತ ಹೇಳ್ತಿದ್ದು, ಯಾರು ಹೆದರಬೇಡಿ, ಯಾರಿಗೂ ನಾನು ಏನೂ ಮಾಡೋದಿಲ್ಲ. ಈ ಹೆಂಗಸು ನನ್ನ ಪತ್ನಿ. ಈಕೆ ನನ್ನ ವಿರುದ್ಧ ಪೊಲೀಸ್ ಸ್ಟೇಷನ್ ನಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದರ ಹಿಂದೆ ಆಕೆಯ ಬಾಯ್ ಫ್ರೆಂಡ್ಸ್ ಗಳಿದ್ದಾರೆ. ನಾನು ಇಲ್ಲಿ ಸತ್ಯ ಹೇಳೋಕೆ ಬಂದಿದ್ದೇನೆ. ನನ್ನ ಹೆಸರು ಅರವಿಂದ್ ಠಾಕೂರ್. ಇದೆಲ್ಲ ಆತ ಪಿಸ್ತೂಲ್ನ ಕೈಯಲ್ಲಿ ಹಿಡ್ಕೊಂಡು ಫೇಸ್ಬುಕ್ ಲೈವ್ ಬಂದು ಮಾತಾಡ್ತಿದ್ದ. ಸುತ್ತ ನೆರೆದಿದ್ದ ಜನ ಆತನ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಕಿರುಚಿ ಆ ಪಿಸ್ತೂಲ್ನ ಬಿಸಾಡು, ಸರೆಂಡರ್ ಆಗು ಅಂತಿದ್ರು. ಆದ್ರೆ ಆತ ಮಾತ್ರ, ನಾನು ಯಾರಿಗೂ ಏನೂ ಮಾಡಲ್ಲ, ನನ್ನ ವಿರುದ್ಧ ಆದ ಅನ್ಯಾಯಕ್ಕೆ ನಾನು ಸೇಡು ತೀರಿಸ್ಕೊತಿದ್ದೀನಿ ಅಷ್ಟೇ ಅಂತಿದ್ದ. ರಸ್ತೆಯ ಮಧ್ಯದಲ್ಲಿ ಬಿದ್ದಿದ್ದ ಆ ಮಹಿಳೆ ಇನ್ನೂ ಉಸಿರಾಡ್ತಾನೆ ಇದ್ಲು. ಆದ್ರೆ ಆಕೆಯ ಉಸಿರು ಕ್ಷಣ ಕ್ಷಣಕ್ಕೂ ನಿಧಾನವಾಗ್ತಿತ್ತು. ನಂತರ ಪೊಲೀಸರು ಟಿಯರ್ ಗ್ಯಾಸ್ ಶೆಲ್ ನ ಸ್ಥಳಕ್ಕೆ ತರಿಸ್ತಾರೆ. ಅದರಲ್ಲಿ ಮೊದಲ ಶಾಟ್ ಫೈರ್ ಆಗಲ್ಲ. 2ನೇ ಶಾಟ್ ನೇರವಾಗಿ ಆ ವ್ಯಕ್ತಿಯ ಕಾಲಿಗೆ ಬೀಳುತ್ತೆ. ತಕ್ಷಣವೇ ಆತ ತಾನು ಕೂತಿದ್ದ ಜಾಗದಿಂದ ಎದ್ದು ಹತ್ತಿರದ ಕಂಬದ ಹಿಂದೆ ಹೋಗಿ ನಿಂತ್ಕೋತಾನೆ. ನಂತರ ಕೊನೆಗೆ ಹಾಗೋ ಹೀಗೋ ಪೊಲೀಸರು ಆತನ ಮೇಲೆ ಕಂಟ್ರೋಲ್ ಸಾಧಿಸಿ ಬಂಧಿಸ್ತಾರೆ. ಈ ಎಲ್ಲಾ ಹೈ ಡ್ರಾಮಾ 30 ನಿಮಿಷಗಳವರೆಗೆ ನಡೀತಾನೆ ಇತ್ತು. ಸುತ್ತಲೂ ಜನ ನಿಂತ್ಕೊಂಡು ನೋಡ್ತಾನೆ ಇದ್ರು. ದಶಕಗಳ ಹಿಂದೆ ಕ್ರಿಕೆಟ್ನ ಸಾಧನೆಗೆ ಹೆಸರುವಾಸಿಯಾಗಿದ್ದ ಆ ಜಾಗ ಈಗ ಮನುಷ್ಯನ ಕ್ರೂರತೆಗೆ ಸಾಕ್ಷಿಯಾಗಿತ್ತು. ಗುಂಡೇಟು ತಿಂದಿದ್ದ ಆ ಮಹಿಳೆ ಉಸಿರು ಬಿಟ್ಟಾಗಿತ್ತು. ಆ ದಿನ ಜನಗಳು ತಮ್ಮ ಫೋನ್ಗಳಲ್ಲಿ ಲೈವ್ ಆಗಿ ಪ್ರಸಾರವಾದ ದೃಶ್ಯವನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಕೊನೆಗೂ ಬಂಧಿತನಾದ ಆ ವ್ಯಕ್ತಿಯ ಹೆಸರು ಅರವಿಂದ್ ಠಾಕೂರ್ ಅಲಿಯಾಸ್ ಅರವಿಂದ್ ಪರಿಹಾರ್. ಈತ ಇದೇ ಗ್ವಾಲಿಯರ್ನ ವಾಸಿ. ಸಾವನ್ನಪ್ಪಿದ ಆ ಮಹಿಳೆ ಈತನ ಪತ್ನಿ. ಹೆಸರು ನಂದಿನಿ. ಈ ನಂದಿನಿ ಇದೇ ಗ್ವಾಲಿಯರ್ನ ಬೀದಿಗಳಲ್ಲಿ ಬಹಳನೇ ಹೆಸರುವಾಸಿಯಾಗಿದ್ದ ಒಬ್ಬ ಸುಂದರಿ. ಆದ್ರೆ ಆ ಸೌಂದರ್ಯದ ಹಿಂದೆ ಅದೆಷ್ಟೋ ಮೋಸದ, ಪ್ರೀತಿಯ ಮತ್ತು ಪಾಪಗಳ ಕಥೆ ಇದೆ. ಈ ನಂದಿನಿ ಮೂಲತಃ ಝಾನ್ಸಿಯ ವಾಸಿ. ಆಕೆಯ ಜೀವನ ಪ್ರಾರಂಭವಾಗಿದ್ದೆ ಅಲ್ಲಿ. ಆದ್ರೆ ನಿಜವಾದ ಬದುಕು ಶುರುವಾಗಿದ್ದು ಮಾತ್ರ ಆಕೆಗೆ ಮದುವೆ ಆದ ನಂತರ. ನಂದಿನಿ 10 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ. ಆತ ಒಬ್ಬ ಸರಳ ಜೀವಿ. ಆದ್ರೆ ಆಕೆಯ ಮದುವೆಯ ನಂತರ ಬಾಳು ಮಾತ್ರ ಸರಳವಾಗಿರಲಿಲ್ಲ. ಆಕೆಯ ಗಂಡನಿಗೆ 3 ಜನ ಸ್ನೇಹಿತರಿದ್ರು. ಅವರುಗಳು ಆಗಾಗ ನಂದಿನಿಯ ಮನೆಗೆ ಬಂದು ಹೋಗೋದು ಮಾಡ್ತಿದ್ರು. ನಿಧಾನವಾಗಿ ನಂದಿನಿ ಹಾಗೂ ಗಂಡನ 3 ಸ್ನೇಹಿತರೊಂದಿಗೆ ನಂದಿನಿಗೆ ಸ್ನೇಹ ಬೆಳೆಯುತ್ತೆ. ಮುಂದೆ ಆ 3 ಸ್ನೇಹಿತರು ನಂದಿನಿಯ ಪ್ರೇಮಿಗಳಾಗ್ತಾರೆ. ಒಬ್ಬ ಪತಿ, 3 ಪ್ರೇಮಿಗಳು. ಆಕೆಯ ಬದುಕನ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಬಿಡಿ. ಕಾಲಕ್ರಮೇಣ ನಂದಿನಿಯ ಬಾಳಲ್ಲಿ 5ನೆಯ ವ್ಯಕ್ತಿಯ ಪ್ರವೇಶ ಕೂಡ ಆಗತ್ತೆ. ಆತನ ಮೇಲೂ ಆಕೆಗೆ ಒಲವಾಗತ್ತೆ. ಆದ್ರೆ ಈ ಸರ್ತಿ ನಂದಿನಿ ತನ್ನ 5ನೇ ಪ್ರೇಮಿಗೆ ಕಟ್ಟಿದ ಬೆಲೆ ಮಾತ್ರ ಒಂದು ಜೀವ. ಹೌದು,
ಈ ನಂದಿನಿ ತನ್ನ 4ನೇ ಪ್ರೇಮಿಯ ಸಹಾಯ ತಗೊಂಡು 5ನೆಯ ಪ್ರೇಮಿಯನ್ನ ಮುಗಿಸಿ ಹಾಕ್ತಾಳೆ. ಇದು ನಂದಿನಿ ನಡೆಸಿದ ಪ್ರೇಮದ ಆಟದ ಮೊದಲ ಅಪರಾಧ. ಆದ್ರೆ ಈ ಅಪರಾಧದ ನಂತರ ಆಕೆಯೇನು ಪೊಲೀಸರಿಂದ ತಪ್ಪಿಸಿಕೊಂಡಿರಲಿಲ್ಲ. ಝಾನ್ಸಿಯ ಪೊಲೀಸರು ತನಿಖೆ ನಡೆಸಿ ನಂದಿನಿ ಹಾಗೂ ಆಕೆಯ 4ನೇ ಪ್ರೇಮಿಯನ್ನ ಬಂಧಿಸ್ತಾರೆ. ಈ ಪ್ರಕರಣ ರಿಜಿಸ್ಟರ್ ಆಗಿದ್ದು 2017ರಲ್ಲಿ. ಕೊನೆಗೂ ಈ ಕೇಸ್ ಕೋರ್ಟ್ಗೆ ಬಂದು ಆಕೆಗೆ ಜೀವಾವಧಿ ಶಿಕ್ಷೆಯಾಗತ್ತೆ. 4 ವರ್ಷ 6 ತಿಂಗಳು ನಂದಿನಿ ಜೈಲ್ನಲ್ಲೇ ಇರ್ತಾಳೆ. ನಂತರ 2021ರ ಕೊನೆಯ ಭಾಗದಲ್ಲಿ ಆಕೆಗೆ ಬೇಲ್ ಗ್ರಾಂಟ್ ಆಗುತ್ತೆ. ಇದ್ದ ನಗರದಲ್ಲಿ ಆಲ್ರೆಡಿ ಎಲ್ರಿಗೂ ನಂದಿನಿ ಏನ್ ಮಾಡಿದ್ದಾಳೆ, ಜೈಲು ಶಿಕ್ಷೆ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಿತ್ತು. ಸೊ ಅದರಂತೆ ನಂದಿನಿಗೆ ಝಾನ್ಸಿಯಲ್ಲಿ ತನ್ನ ಹೊಸ ಜೀವನ ಕಟ್ಕೊಳ್ಳೋದು ಬಹಳನೇ ಕಷ್ಟ ಆಗತ್ತೆ. ಹಾಗಾಗಿ ಆಕೆ ಒಂದು ಹೊಸ ನಗರಕ್ಕೆ ಹೋಗಿ ಅಲ್ಲಿ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ನಿರ್ಧರಿಸಿ ಗ್ವಾಲಿಯರ್ಗೆ ಬರ್ತಾಳೆ. ಅಲ್ಲಿ ಆಕೆ ಒಂದು ಬ್ಯೂಟಿ ಪಾರ್ಲರ್ ನ ಓಪನ್ ಮಾಡ್ತಾಳೆ. ಮತ್ತೆ ನಂದಿನಿಯ ಬಾಳು ಚಿಗುರೋಕೆ ಶುರುವಾಗತ್ತೆ. ಆದ್ರೆ ಆಕೆಯ ನೆರಳು ಆಕೆನ ಬಿಡ್ಬೇಕಲ್ಲ. ಗ್ವಾಲಿಯರ್ ನಲ್ಲಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳನ್ನು ಓಪನ್ ಮಾಡ್ತಾಳೆ. ಮತ್ತೆ ಆ ಸೋಷಿಯಲ್ ಮೀಡಿಯಾಗಳಲ್ಲೇ ಬಹಳನೇ ಆಕ್ಟಿವ್ ಕೂಡ ಆಗಿರ್ತಾಳೆ. ಈಗ ಇದೇ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತೊಬ್ಬ ವ್ಯಕ್ತಿ ಆಕೆಯ ಜೀವನಕ್ಕೆ ಕಾಲಿಡ್ತಾನೆ. ಅವನ ಹೆಸರೇ ಅರವಿಂದ್ ಠಾಕೂರ್ ಅಲಿಯಾಸ್ ಅರವಿಂದ್ ಪರಿಹಾರ್. 6 ತಿಂಗಳವರೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕಾಮೆಂಟ್ಸ್ ಹಾಗೆ ಚಾಟ್ಸ್ ಗಳನ್ನ ಮಾಡ್ತಿದ್ದ ಇಬ್ರು ಕೊನೆಗೆ ಪ್ರೀತಿಯ ಬಲೆಗೆ ಬೀಳ್ತಾರೆ. ನಂತರ 2023ರಲ್ಲಿ ನಂದಿನಿ ಹಾಗೂ ಅರವಿಂದ್ ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ತಾರೆ. ಅದರಂತೆ ಆರ್ಯ ಸಮಾಜದ ದೇವಸ್ಥಾನದಲ್ಲಿ ಇಬ್ಬರು ಮದುವೆ ಕೂಡ ಮಾಡ್ಕೋತಾರೆ. ಆದ್ರೆ ವೀಕ್ಷಕರೇ, ಇಲ್ಲಿದ್ದ ಬಹುದೊಡ್ಡ ಸಸ್ಪೆನ್ಸ್ ಏನ್ ಗೊತ್ತಾ? ನಂದಿನಿಯ ಪಾಸ್ಟ್ ಅರವಿಂದ್ಗೆ ಗೊತ್ತಿರಲಿಲ್ಲ, ಹಾಗೆ ಅರವಿಂದ್ನ ಪಾಸ್ಟ್ ನಂದಿನಿಗೆ ಗೊತ್ತಿರಲಿಲ್ಲ. ಇಬ್ರು ತಮ್ಮ ತಮ್ಮ ಭೂತಕಾಲವನ್ನ ಒಬ್ಬರಿಂದೊಬ್ಬರು ಮುಚ್ಚಿಟ್ಟಿದ್ರು. ಅರವಿಂದ್ಗೆ ಗೊತ್ತಿರಲಿಲ್ಲ ನಂದಿನಿ ಹಿಂದೊಮ್ಮೆ ಆಕೆಯ ಪ್ರಿಯತಮನ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ಲು ಅಂತ. ಹಾಗೆ ನಂದಿನಿಗೂ ಗೊತ್ತಿರಲಿಲ್ಲ ಅರವಿಂದ್ಗೆ ಮದುವೆ ಆಗಿದ್ದು ಆತ 3 ಮಕ್ಕಳ ತಂದೆ ಅಂತ. ಹೀಗೆ ಇಬ್ರು ಒಂದು ಸುಳ್ಳಿನ ಅಡಿಪಾಯದ ಮೇಲೆ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಅದು ಒಂದಲ್ಲ ಒಂದು ದಿನ ಹೊರ ಬರ್ಲೇಬೇಕು. ಮದುವೆ ಆದ ಕೆಲ ತಿಂಗಳು ಎಲ್ಲವೂ ಸರಿಯಾಗೇ ಇತ್ತು. ಆದ್ರೆ ಕ್ರಮೇಣ ನಂದಿನಿಗೆ ಗೊತ್ತಾಗತ್ತೆ ಅರವಿಂದ್ ಇನ್ನೊಂದು ಹುಡುಗಿಯೊಂದಿಗೆ ಫೋನ್ ನಲ್ಲಿ ಮಾತಾಡೋದು, ಆಕೆಯ ಮನೆಗೆ ಹೋಗಿ ಬರ್ತಿರೋದು. ಆಕ್ಚುಲಿ ಅದು ಅರವಿಂದ್ನ ಮೊದಲ ಪತ್ನಿ. ಇದೇ ರೀತಿ ಅರವಿಂದ್ಗೆ ಗೊತ್ತಾಗತ್ತೆ ನಂದಿನಿ ತನ್ನ ಹಳೆಯ ಸ್ನೇಹಿತರೊಂದಿಗೆ ಫೋನ್ ನಲ್ಲಿ ಮಾತಾಡೋದು, ಅವರನ್ನ ಆಗಾಗ ಮೀಟ್ ಮಾಡೋದು. ಈಗ ಇಬ್ಬರಿಗೂ ಅವರವರ ಪಾಪದ ಕಥೆಗಳು ಗೊತ್ತಾಗಿತ್ತು. ಆದ್ರೆ ಇವರಿಬ್ಬರ ಸಂಬಂಧ ಮುರಿದಿರ್ಲಿಲ್ಲ, ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ರು. ಕಾಲ ಕಳಿತಿದ್ದಂತೆ ಇಬ್ಬರ ಮನಸ್ಸಲ್ಲೂ ಕೋಪ, ಅವಮಾನ, ಅಹಂಕಾರ ಬೆಳೀತಾ ಹೋಯ್ತು. ಅರವಿಂದ್ಗೆ ನಂದಿನಿಯ ಮೇಲೆ ಅನುಮಾನ ಹುಟ್ಟಿತ್ತು. ಆತ ಆಕೆಯ ಫೋನ್ಗೆ ಬರ್ತಿದ್ದ ಮೆಸೇಜ್ಗಳನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದ್ದ ಅನ್ನೋನ್ ಚಾಟ್ಸ್ ಗಳನ್ನ ಗಮನಿಸ್ತಾ ಬರ್ತಾನೆ. ಅದರಲ್ಲಿ ಇಬ್ಬರ ಕಾಮೆಂಟ್ಸ್ ಹಾಗೆ ಚಾಟ್ಸ್ ಗಳು ಅರವಿಂದ ನಿದ್ದೆಗೆಡಿಸಿತ್ತು. ಇವರುಗಳ ಬಗ್ಗೆ ನಂದಿನಿಯನ್ನ ಕೇಳಿದ್ದಕ್ಕೆ ಆಕೆ ಹೇಳ್ತಾಳೆ, ಅವರಿಬ್ಬರು ನನ್ನ ಸ್ನೇಹಿತರು ಬಿಟ್ರೆ ಬೇರೆ ಯಾವ ನಂಟು ಇಲ್ಲ ಅಂತ. ಆದ್ರೆ ಅರವಿಂದ್ನ ಕೋಪ, ಕಳವಳ ಮತ್ತು ಅಸೂಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ. ಆತನಿಗೆ ನಂದಿನಿಯ ಯಾವ ಮಾತಿನ ಮೇಲೂ ನಂಬಿಕೆ ಬರ್ತಾ ಇರಲಿಲ್ಲ. ಇದರ ಪರಿಣಾಮ 2024ರ ಮಾರ್ಚ್ ತಿಂಗಳಲ್ಲಿ ಒಂದು ದಿನ ನಂದಿನಿ ಹಾಗೆ ಅರವಿಂದ್ನ ನಡುವೆ ಬಹಳ ದೊಡ್ಡ ಜಗಳವಾಗುತ್ತೆ. ಆ ಟೈಮ್ನಲ್ಲಿ ಅರವಿಂದ್ ಕಾರ್ ಚಲಾಯಿಸ್ತಿದ್ದ. ಆಗ ನಂದಿನಿ ಹೇಳಿದ ಒಂದು ಮಾತು ಆತನಿಗೆ ಬಹಳನೇ ಚುಚ್ಚುತ್ತೆ. ನಂದಿನಿ ಹೇಳ್ತಾಳೆ, ನೀನು ಗಂಡಸೇ ಅಲ್ಲ, ನಿನ್ನಂತ ಗಂಡಸಿನೊಂದಿಗೆ ಯಾವ ಹುಡುಗಿಯೂ ಇರೋಕೆ ಇಷ್ಟಪಡಲ್ಲ ಅಂತ. ಆ ಕ್ಷಣದ ಕೋಪದ ಉನ್ಮಾದದಲ್ಲಿ ಅರವಿಂದ್ ಆಕೆನ ಚಲಿಸ್ತಿದ್ದ ಕಾರ್ನಿಂದ ಹೊರಗಡೆ ತಳ್ತಾನೆ. ಆದ್ರೆ ಅದೃಷ್ಟವಶಾತ್ ನಂದಿನಿ ಬದುಕುಳಿತಾಳೆ. ಆಕೆ ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗಿ ತನ್ನ ಪತಿ ಅರವಿಂದ್ನ ಮೇಲೆ ಕೊಲೆ ಪ್ರಯತ್ನದ ಕೇಸ್ನ ದಾಖಲಿಸ್ತಾಳೆ. ಈ ಪ್ರಕರಣದಲ್ಲಿ ಅರವಿಂದ್ ಬಂಧನಕ್ಕೊಳಗಾಗ್ತಾನೆ, ಜೈಲು ಸೇರ್ತಾನೆ. ಈಗ ಅರವಿಂದ್ನ ಮನಸ್ಸಲ್ಲಿದ್ದೆಲ್ಲ ನಂದಿನಿಯ ವಿರುದ್ಧ ದ್ವೇಷ ಮಾತ್ರ. ಜೈಲಿನೊಳಗಿದ್ದ ಅರವಿಂದ್ ನಂದಿನಿಗೆ ಹೇಳ್ತಾನೆ, ನಾನು ಹೊರಬಂದ ಮೇಲೆ ನಿಜವಾದ ಕೊಲೆ ಪ್ರಯತ್ನ ಅಂದ್ರೆ ಏನು ಅಂತ ತೋರಿಸ್ತೀನಿ ಅಂತ. 3 ತಿಂಗಳ ನಂತರ ನಂದಿನಿ ಯಾರೋ ಪರಿಚಯಸ್ಥರ ಒತ್ತಾಯದಿಂದ ಅರವಿಂದ್ನ ಮೇಲೆ ಹಾಕಿದ್ದ ಕೇಸ್ನ ವಾಪಸ್ ತಗೋತಾಳೆ. ಈಗ ಅರವಿಂದ್ ಜೈಲಿನಿಂದ ಹೊರಬಂದಿದ್ದ. ಆದ್ರೆ ಅವನ ಕಣ್ಣಲ್ಲಿ ನಂದಿನಿಗಾಗಿ ಪ್ರೀತಿ ಇರಲಿಲ್ಲ, ದ್ವೇಷ ಮಾತ್ರ ಇದ್ದದ್ದು. ಅರವಿಂದ್ನ ದ್ವೇಷದ ಆಕ್ರೋಶ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟವಾಗತ್ತೆ. ಆತ ನಂದಿನಿಯ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಆಕೆಯ ಫೋಟೋಗಳನ್ನ ತಗೊಂಡು ಅದನ್ನ ಅಶ್ಲೀಲವಾಗಿ ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಫೇಕ್ ಫೋಟೋಸ್ಗಳು, ಫಾಲ್ಸ್ ಕಮೆಂಟ್ಸ್ ಗಳನ್ನ ಹಾಕೋಕೆ ಶುರು ಮಾಡ್ತಾನೆ. ಈಕೆ ಒಂದು ಅನೈತಿಕ ಜೀವನ ನಡೆಸ್ತಿದ್ದಾಳೆ ಅಂತ ಆರೋಪಿಸೋಕೆ ಶುರು ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ನಂದಿನಿಯ ಹೆಸರು ದಿನದಿಂದ ದಿನಕ್ಕೆ ಹಾಳಾಗ್ತಾ ಬರ್ತಿತ್ತು. ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗಾಗಿತ್ತು. ನಂತರ ನಂದಿನಿ ಸೀದಾ ಸಿರೋಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರವಿಂದ್ನ ವಿರುದ್ಧ ಬ್ಲಾಕ್ ಮೇಲ್ ಹಾಗೆ ಆನ್ಲೈನ್ ಹರಾಸ್ಮೆಂಟ್ ಕೇಸ್ನ ರಿಜಿಸ್ಟರ್ ಮಾಡಿಸ್ತಾಳೆ. ಆದ್ರೆ ಈ ಸರ್ತಿ ಮೊದಲ ಬಾರಿಯಂತೆ ಪೊಲೀಸರು ಇಮಿಡಿಯೇಟ್ ಆಗಿ ಏನೋ ಆಕ್ಷನ್ ತಗೊಳ್ಳಿಲ್ಲ. ಅರವಿಂದ್ ಆರಾಮಾಗಿ ತಾನು ಮಾಡ್ತಿದ್ದ ನೀಚದ ಕೆಲಸವನ್ನ ಮುಂದುವರಿಸಿಕೊಂಡೇ ಹೋಗ್ತಾನೆ. ಆತನ ಪ್ರತಿಯೊಂದು ಪೋಸ್ಟ್ ನಂದಿನಿಯನ್ನ ಅವಮಾನಿಸ್ತಿತ್ತು. ಆಕೆಯ ಕುಟುಂಬ, ಸ್ನೇಹಿತರು, ಕೆಲಸದ ಸ್ಥಳ
ಎಲ್ಲದರ ಮೇಲೂ ಅರವಿಂದ್ ಕಲ್ಲೆಸಿತಿದ್ದ. ಕೊನೆಗೆ ನಂದಿನಿ ಅನ್ಕೋತಾಳೆ, ಇದು ಹೀಗೆ ಮುಂದುವರೆದ್ರೆ ನಾನು ಬದುಕೋದೇ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು 2025 ಸೆಪ್ಟೆಂಬರ್ 9ನೇ ತಾರೀಕು ನಂದಿನಿ ಮಾಧ್ಯಮಗಳ ಮುಂದೆ ಬರ್ತಾಳೆ. ಕ್ಯಾಮ್ರಾ ಮುಂದೆ ನಿಂತು ಹೇಳ್ತಾಳೆ, ನನ್ನ ಪತಿ ಅರವಿಂದ್ ನನ್ನ ಫೋಟೋಗಳನ್ನ AI ಬಳಸಿ ನಕಲಿ ಚಿತ್ರಗಳಾಗಿ ಮಾಡಿ ಅದನ್ನ ವೈರಲ್ ಮಾಡ್ತಿದ್ದಾನೆ. ಅವನು ನನ್ನನ್ನು ಕೊಲ್ಲೋದಾಗಿ ಕೂಡ ಬೆದರಿಕೆ ಹಾಕಿದ್ದಾನೆ. ನಾನು ಅವನ ಜೊತೆ ಇರೋಕೆ ಇಷ್ಟಪಡೋದಿಲ್ಲ. ನನಗೇನಾದ್ರೂ ಆದ್ರೆ ಅದಕ್ಕೆ ಅರವಿಂದೇ ಕಾರಣ ಅಂತ ಹೇಳ್ತಾಳೆ. ಇದು ನಂದಿನಿ ಜೀವಂತವಾಗಿದ್ದಾಗ ಕೊಟ್ಟ ಕೊನೆಯ ಮೀಡಿಯಾ ಸ್ಟೇಟ್ಮೆಂಟ್. ಇದಾದ ನಂತರ ಆಕೆ ಹೇಳಿದ ಮಾತುಗಳು ಕೆಲವೇ ದಿನಗಳಲ್ಲಿ ನಿಜವಾಗಿ ಹೋಯ್ತು. ಅಂದು ಸೆಪ್ಟೆಂಬರ್ 12, 2025 ಮಧ್ಯಾಹ್ನದ ಸಮಯ. ಅಂದ್ರೆ ನಂದಿನಿ ಮೀಡಿಯಾಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟ 3ನೆಯ ದಿನ. ಆ ದಿನ ನಂದಿನಿ ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಸೈಬರ್ ಕ್ರೈಮ್ ಸೆಲ್ಗೆ ಹೋಗಿರ್ತಾಳೆ. ಆಕೆಗೆ ಅರವಿಂದ್ನ ವಿರುದ್ಧ ಮತ್ತೊಂದು ದೂರನ್ನ ದಾಖಲಿಸಬೇಕಾಗಿತ್ತು. ನ್ಯೂಸ್ ಮೀಡಿಯಾಗಳಲ್ಲಿ ಎಲ್ಲವನ್ನೂ ಹೇಳಿದ ನಂತರವೂ ಪೊಲೀಸರು ಆತನ ವಿರುದ್ಧ ಏನೊಂದು ಕ್ರಮ ತಗೊಂಡಿಲ್ಲ. ಆದ್ರೆ ಅರವಿಂದ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ನನ್ನ ಬಗ್ಗೆ ಸುಳ್ಳು ಪೋಸ್ಟ್ ಗಳನ್ನ ಹಾಕ್ತಿದ್ದಾನೆ ಅಂತ ಸೈಬರ್ ಕ್ರೈಮ್ ಕಚೇರಿಗೆ ಹೋಗಿ ದೂರು ದಾಖಲಿಸಿ ಅಲ್ಲಿಂದ ಮೂವರು ಒಂದು ಆಟೋ ಹೊತ್ಕೊಂಡು ನಂದಿನಿಯ ಬ್ಯೂಟಿ ಪಾರ್ಲರ್ ಕಡೆಗೆ ಹೊರಟಿದ್ರು. ನಂದಿನಿ ಆಟೋದ ಮಧ್ಯದ ಸೀಟ್ ನಲ್ಲಿ ಕುತ್ಕೊಂಡಿದ್ರೆ ಆಕೆಯ ಇಬ್ಬರು ಸ್ನೇಹಿತರು ಅಕ್ಕಪಕ್ಕ ಕೂತಿದ್ರು. ನಂದಿನಿ ಕೂತಿದ್ದ ಆಟೋವನ್ನ ಅರವಿಂದ್ ಇನ್ನೊಂದು ಆಟೋದಿಂದ ಫಾಲೋ ಮಾಡ್ತಾನೆ. ಸೈಬರ್ ಕ್ರೈಮ್ ಕಚೇರಿಯಿಂದನೇ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಟೋ ಯಾವಾಗ ರೂಪ್ ಸಿಂಗ್ ಸ್ಟೇಡಿಯಂ ಬಳಿ ತಲುಪುತ್ತೋ ಆಗ ತನ್ನ ಆಟೋದಿಂದ ಇಳಿದು ನಂದಿನಿಯನ್ನ ಕೈ ಹಿಡಿದು ಹೊರ ಎಳಿತಾನೆ. ಆತನ ಕೈಯಲ್ಲಿ ಹೊಳಿತಿದ್ದ ಬಂದೂಕು ನೋಡಿ ಎಲ್ರಿಗೂ ಗಾಬರಿಯಾಗಿತ್ತು. ನಂದಿನಿ ಕೇಳಿದ್ದು ಒಂದೇ ಮಾತು, ಅರವಿಂದ್ ಏನ್ ಮಾಡ್ತಿದ್ಯಾ ನೀನು ಅಂತ. ಅದಕ್ಕೆ ಅರವಿಂದ್ ಹೇಳ್ತಾನೆ, ನನ್ನ ಮಾನ ಗೌರವ ಎಲ್ಲವನ್ನೂ ನಾಶ ಮಾಡಿದೆ. ನನ್ನ ಪ್ರೀತಿಯನ್ನ ಒಂದು ಆಟಿಕೆ ಮಾಡ್ಕೊಂಡೆ ಅಂತ. ಇನ್ನೇನು ನಂದಿನಿ 2 ಹೆಜ್ಜೆ ಹಿಂದೆ ಸರಿದಿದ್ಲು ಅಷ್ಟೇ. 5 ಗುಂಡುಗಳು ಆತನ ಬಂದೂಕಿನಿಂದ ಹಾರಿಯಾಗಿತ್ತು. ಒಂದು ಗುಂಡು ನೆಲಕ್ಕೆ ಬಿದ್ರೆ ಉಳಿದ 4 ಆಕೆಯ ತಲೆ, ಮುಖಕ್ಕೆ, ಕುತ್ತಿಗೆಗೆ ಬಿದ್ದಿತ್ತು. ಮೆರೆದಿದ್ದ ಜನಸಾಮಾನ್ಯರೆಲ್ಲ ಬೆಚ್ಚಿ ಬಿದ್ದಿದ್ರು. ಆದ್ರೆ ಯಾರ ಬಳಿಯೂ ಅರವಿಂದ್ನ ಬಳಿ ಹೋಗೋ ಧೈರ್ಯ ಇರಲಿಲ್ಲ. ನೆಕ್ಸ್ಟ್ ಮೂಮೆಂಟ್ ಅರವಿಂದ್ ತನ್ನ ಫೋನ್ ತೆಗೆದು ಫೇಸ್ಬುಕ್ ಲೈವ್ ಬರ್ತಾನೆ. ಆತ ಮಾಡಿದ ಕೃತ್ಯ ಲೈವ್ ಆಗಿ ಪ್ರಸಾರವಾಗ್ತಿತ್ತು. ಆತ ಲೈವ್ ನಲ್ಲಿ ಹೇಳಿದ್ದು, ಇದು ನನ್ನ ಹೆಂಡತಿ. ಈಕೆ ನನ್ನ ಮೇಲೆ ಸುಳ್ಳು ಕೇಸಸ್ ಗಳನ್ನ ಹಾಕಿದ್ದಾಳೆ. ಯಾರ ಜೊತೆಯೋ ಅನೈತಿಕವಾಗಿ ಬದುಕ್ತಾ ಇದ್ದಾಳೆ. ನನ್ನ ಗೌರವವನ್ನ ಬೀದಿಗೆ ತಂದಿದ್ದಾಳೆ. ಹಾಗಾಗಿ ನಾನು ಇವತ್ತು ಆಕೆಯ ಪ್ರಾಣವನ್ನ ಬೀದಿಯಲ್ಲೇ ತೆಗಿತಾ ಇದ್ದೀನಿ ಅಂತ. 1.5 ನಿಮಿಷ ಈ ಎಲ್ಲಾ ಘಟನೆ ಲೈವ್ ಆಗಿ ಪ್ರಸಾರವಾಗುತ್ತೆ. ಅದರಲ್ಲಿ ಕೆಲವು ಜನಗಳು ಸ್ಟಾಪ್ ಇಟ್ ಅಂತ ಕಾಮೆಂಟ್ ಹಾಕ್ತಿದ್ರು. ಆ ಕ್ಷಣದಲ್ಲಿನ್ನೂ ನಂದಿನಿ ಉಸಿರಾಡ್ತಾನೆ ಇದ್ಲು. ಕೊನೆಗೆ ಪೊಲೀಸರು ಬಂದು ಸಿಚುವೇಶನ್ ಕಂಟ್ರೋಲ್ ತಗೊಳಕ್ಕೆ 30 ನಿಮಿಷಗಳೇ ಆಗೋಯ್ತು. ಆ 30 ನಿಮಿಷಗಳಲ್ಲಿ ನಂದಿನಿ ಕೊನೆ ಉಸಿರೆಳೆದಾಗಿತ್ತು. ವೀಕ್ಷಕರೇ, ಇದೆಲ್ಲ ಒಂದು ಕತೆ ಆದ್ರೆ ಈ ಘಟನೆ ನಡೆದ ನಂತರ ಮತ್ತೊಂದು ನಾಚಿಕೆಯ ಅಧ್ಯಾಯ ಆರಂಭವಾಗುತ್ತೆ. ಅರವಿಂದ್ ಅನ್ನ ಪೊಲೀಸರು ಬಂಧಿಸಿದ್ರು. ಅದಾದ ನಂತರ ನಂದಿನಿಯ ದೇಹವನ್ನ ಪೋಸ್ಟ್ ಮಾರ್ಟಂಗಾಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಕೊಡಲಾಗುತ್ತೆ. ಆದ್ರೆ ಪೋಸ್ಟ್ ಮಾರ್ಟಂನ ನಂತರ ನಂದಿನಿಯ ದೇಹವನ್ನ ಸ್ವೀಕರಿಸಲು ಯಾರೊಬ್ರು ಬರಲಿಲ್ಲ. ಆಕೆಯ ಮೂಲ ಕುಟುಂಬ ದೂರದಲ್ಲಿತ್ತು. ಅವರನ್ನ ಕನೆಕ್ಟ್ ಮಾಡಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಯಾಕೆಂದ್ರೆ ನಂದಿನಿಯ ಇಡೀ ಕುಟುಂಬಸ್ಥರು ಆಕೆಯ ಶವವನ್ನ ಸ್ವೀಕರಿಸಲು ನಿರಾಕರಿಸ್ತಾರೆ. ಆಕೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತಾರೆ. ಗಂಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಮತ್ತೆ ನಂದಿನಿಯ ಸ್ನೇಹಿತರು ಅಂತ ಅನಿಸ್ಕೊಂಡವರಿಗೆ ಕಾನೂನಾತ್ಮಕವಾಗಿ ಯಾವುದೇ ಹಕ್ಕಿರಲಿಲ್ಲ. ನಂತರ ಕೊನೆಗೆ ಪೊಲೀಸರು ಹಾಗೋ ಹೀಗೋ ನಂದಿನಿಯ ತಂದೆಯನ್ನ ಮನವೊಲಿಸಿ ಅವರೇ ಬಂದು ನಂದಿನಿಯ ಶವವನ್ನ ಸ್ವೀಕರಿಸೋ ಹಾಗೆ ಮಾಡ್ತಾರೆ. ನಂತರ ಆಕೆಯ ಅಂತ್ಯಕ್ರಿಯೆ ನೆರವೇರುತ್ತೆ. ಪ್ರೀತಿ, ದ್ವೇಷ, ಅಹಂಕಾರ ಮತ್ತು ಸೋಷಿಯಲ್ ಮೀಡಿಯಾ ಇವುಗಳ ನಡುವೆ ಸಿಲುಕಿ ಬದುಕನ್ನೇ ಕೊನೆಗಾಣಿಸಿಕೊಂಡ ಇಬ್ಬರ ಕತೆ ಇದು. ಇದು ಕೇವಲ ಒಂದು ಕತೆ ಅಲ್ಲ, ಇದು ಮಾನವೀಯತೆಯ ಸೋಲು. ನಂದಿನಿ ಈಗ ಬದುಕಿಲ್ಲ, ಆದ್ರೆ ಅವಳ ಕತೆ ಯಾರು ಹೀಗೆ ಬದುಕಬಾರದು ಅನ್ನೋಕೆ ಒಂದು ಎಚ್ಚರಿಕೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.